ಚಿಕ್ಕಮಗಳೂರು ನಗರದಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಏಜೆನ್ಸಿ ಒಂದೊಂದು ಬಂಕ್ನಲ್ಲಿ ಒಂದೊಂದು ರೀತಿಯ ದರವನ್ನು ನೀಡುತ್ತಿದ್ದು, ಒಂದು ಬಂಕ್ನಲ್ಲಿ 120 ರು, ಇನ್ನೊಂದು ಬಂಕ್ನಲ್ಲಿ 136 ರು, ಮತ್ತೊಂದು ಬಂಕ್ನಲ್ಲಿ 90 ರುಗಳಂತೆ ನೀಡುತ್ತಿದ್ದು ಆಟೋ ಚಾಲಕರಿಗೆ ಗೊಂದಲ ಮೂಡಿಸಿದೆ. ಗ್ಯಾಸನ್ನು ಸರಿಯಾದ ರೀತಿಯಲ್ಲಿ ನೀಡದೆ ಬ್ಲಾಕ್ನಲ್ಲಿ ಅವರವರ ದರ ನಿಗದಿಪಡಿಸಿ ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ತೊಂದರೆ ಉಂಟಾಗುತ್ತಿದ್ದು ಆಟೋದವರಿಗೆ ಜೀವನ ನಡೆಸಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಒಂದೇ ದರದಲ್ಲಿ LPG ಗ್ಯಾಸನ್ನು ವಿತರಿಸಬೇಕು ಎಂದು ಒತ್ತಾಯಿಸಿ ಕನ್ನಡ ಸೇನೆ ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಾರಿ ಬ್ಲಾಕ್ ಅಲ್ಲಿ ದಂಧೆ ನಡೀತಾ ಇದೆ. ನೋಡಕ್ ಹೋದ್ರೆ ಇಲ್ಲಿಂದ ಕ್ಲೀನ್ ಬರ್ತಾ ಇದೆ ಅಂತ ಮಾಹಿತಿ ಕೊಟ್ಟು ಕಮರ್ಷಿಯಲ್ ಗ್ಯಾಸ್ಗಳು ತುಂಬಾ ಬ್ಲಾಕ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನಮಗೆ ಈಗ ಏನಾಗುತ್ತೆ, ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು. ನಿಮಗೆ ತಂದು ಪೊಲೀಸ್ ಇಟ್ಕೊಂಡು ನುಗ್ಗಿ ಈಗ ಏನಾಗುತ್ತೆ ಅಂದ್ರೆ ಯೂತ್ಸು ಏನಾಗುತ್ತೆ ನಿಮಗೂ ಗೊತ್ತಿರುತ್ತೆ. ಸುಮ್ಮನೆ ಕೇಸು ವಗೇರೆ ಆಗುತ್ತೆ, ಕೊನೆಗೆ ಇಲ್ಲೇ ಬಂದು ಕೂರ್ಬೇಕಂತ ಪರಿಸ್ಥಿತಿ. ಅದಕ್ಕೋಸ್ಕರ ಗಮನ ತಂದಿದ್ದೀವಿ. ಕೂಡಲೇ ಅವ್ರನ್ನೆಲ್ಲ ಶಿಸ್ತುಗಾಗಿ ಯಾಕೆ ನೀವು ಈ ತರ ಮಾಡ್ತಾರೆ ಗಮನ ತಂದಾಗ ಅವ್ರನ್ನ ಕರೆದು ನೀವು ಸ್ವಲ್ಪ ಏನು ಇದೆ ಅದನ್ನ ಮಾರ್ಲಿ. ಬ್ಲಾಕ್ ಅಲ್ಲಿ ದುಡ್ಡು ಮಾಡೋದಲ್ಲ. ಮೊದಲೇ ಹಿಂದೆ ಬಡವರಿಗೆ ಕೂಲಿಗೆ ಗ್ಯಾಸ್ ಕೊಟ್ಟಿದೆ, ಅದರಲ್ಲೂ ಇವರು ಬ್ಲಾಕ್ ಮಾರೋದು ನಮ್ಗೆ ಏನು ಅರ್ಥ ಇಲ್ಲ ಅಂತಂದ್ರೆ ಈಗ ಸುಮ್ಮನೆ ಇನ್ನೇನೆಲ್ಲ ಕ್ಲಿಯರ್ ಆಯ್ತು. ಈಗ ಅಂತ ಕೇಸ್ ಇಲ್ಲ ಸರ್, ನಮ್ಗೆ ಕೂಡ ಗೊತ್ತಿದೆ. ಅದನ್ನ ಏನಪ್ಪಾ ಅಂದ್ರೆ ಏಜೆನ್ಸಿಯವರು ದುರುಪಯೋಗ ಮಾಡ್ತಾರೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ನಿಗದಿಪಡಿಸಿ ಗ್ಯಾಸ್ ಮಾರಾಟ ಮಾಡುತ್ತಿರುವುದು ಖಂಡನೀಯ. ಇದರಿಂದ ಆಟೋ ಚಾಲಕರಿಗೆ ಆಟೋ ಓಡಿಸುವುದಕ್ಕೆ ತುಂಬಾ ತೊಂದರೆಯಾಗಿದೆ, ಜೀವನ ನಡೆಸಲು ಕಷ್ಟವಾಗಿದೆ. ಜಿಲ್ಲಾಡಳಿತ ಈ ಕೂಡಲೇ ಒಂದೇ ದರದಲ್ಲಿ LPG ಗ್ಯಾಸನ್ನು ವಿತರಿಸಲು ಆದೇಶ ಮಾಡಬೇಕು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಹೇಳಿದರು. ಈಗಾಗಲೇ ಇಡೀ ರಾಜ್ಯ ದೇಶದಲ್ಲಿ ಏನು ಮತ್ತೆ ಹೊರದೇಶದಲ್ಲಿ ಅಮೇರಿಕ ಮತ್ತು ಇರಾನ್ ಯುದ್ಧ ಆರಂಭ ಆಗಿರೋದ್ರಿಂದ ಇಲ್ಲಿ ಬರೋಂಥ ಪೆಟ್ರೋಲು ಮತ್ತು ಏನು ಗ್ಯಾಸು ಇದರದ್ದು ಅಡಚಣೆ ಅಂತ ಇದ್ದರು. ಆದರೆ ಎಲ್ಲ ಒಂದು ಕಡೆ ಎಲ್ಲ ರಾಜ್ಯದಲ್ಲಿ ಸರಿಯಾಗಿ ಪೆಟ್ರೋಲು ಮತ್ತು ಗ್ಯಾಸು ಸರಬರಾಜು ಆಗ್ತಾಯಿದೆ. ಆದರೆ ಚಿಕ್ಕಮಗಳೂರಿನ ನಗರದಲ್ಲಿ ಮಾತ್ರ ಜಿಲ್ಲೆಯಲ್ಲಿ ಏನು LPG ಗ್ಯಾಸ್ಗಳು ಆಟೋದರಿಗೆ ಇವತ್ತು ಏನು ಪರಿಸ್ಥಿತಿ ಅಂದರೆ ಎಲ್ಲ ಬರ್ತಾಯಿದ್ರು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ವಿತರಣೆ ಮಾಡ್ತಾಯಿದ್ದಾರೆ. ಇದು ನೋಡಿ ಎಂಥ ನತದೃಷ್ಟ ಅಂದರೆ ಇಲ್ಲಿರೋಂಥ ಒಬ್ಬರು MLA ಇರ್ಬೋದು, ಪ್ರತಿಯೊಬ್ಬರೂ ನಮ್ಮ ಪ್ರತಿಯೊಂದು ಕೂಗು ಕನ್ನಡದ ಕೂಗು ಅಂದ್ರೆ ಆಟೋ ಅಂತ ಏನು ರಾಜ್ಯೋತ್ಸವ ಬಂದಿನ ಆಟೋದರದ್ದು ಹೊಗಳೋದು ಎಲ್ಲರೂ. ಆದರೆ ಇವತ್ತಿನ ಪರಿಸ್ಥಿತಿ ಬಂದಾಗ ಒಬ್ಬ ಧ್ವನಿ ಎತ್ತಲ್ಲ. ಎಲ್ಲಿ ಸಿಲಿಂಡರ್ ಬಗ್ಗೆ ಆಗಲಿ ಅವರು ದಿನ ಬೆಳಗ್ಗೆ ಎದ್ದರೆ ಆಟೋ ಓಡಿಸಿ ಸಂಸಾರ ಸಾಕಬೇಕು, ಮಕ್ಕಳು ಫೀಸ್ ಕಟ್ಟಬೇಕು. ಅಂಥದ್ರಲ್ಲಿ ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಇಲ್ಲಿ ಸಿಕ್ಕಲ್ಲ 105 ಕೊಟ್ಟರೆ ಇವ್ರು ಎಲ್ಲಿ ಸಾರ್ವಜನಿಕರ ಹತ್ರ ವಸೂಲಿ ಮಾಡೋದು? ಎಷ್ಟು ಅಂತ ವಸೂಲಿ ಮಾಡೋದು? ಇವ್ರೇನೋ ಮಾಮೂಲಿ 40 ರೂಪಾಯಿ ತಗೊಂಡತ್ತವ 105 ಕೇಳಿರಿ ಯಾರು ಬರ್ತಾರೆ ಸಾರ್ವಜನಿಕರು? ಇವ್ರ ಮೇಲೆ ಜಗಳ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಬಂದಿರೋಂಥದ್ದು ಏನು LPG ಗ್ಯಾಸ್ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡ್ತಾ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಇಡೀ ಆಟೋ ಏನು ಇವತ್ತು 3000 ಆಟೋ ಇದ್ದಾವೆ ಎಲ್ಲ ಬಂದ್ ಮಾಡೋಕ್ಕೆ ನಾವು ಕರೆ ಕೊಡ್ತೀವಿ. ನಾವು ಆಟೋವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದೆವು. ಇದರಿಂದ ಬರುವ ಆದಾಯದಿಂದಲೇ ಮಕ್ಕಳ ಎಜುಕೇಷನ್ ಫೀಸ್, ಮನೆ ಮೇಂಟೈನ್ ಮಾಡುತ್ತಿದ್ದು ಇಷ್ಟೊಂದು ಗ್ಯಾಸ್ ಬೆಲೆ ಏರಿಕೆ ಆದರೆ ನಾವು ಹೇಗೆ ಆಟೋ ಓಡಿಸುವುದು ಎಂದು ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಪ್ರಶ್ನಿಸಿದ್ದಾರೆ. ನಾವು ಆಟೋ ಚಾಲಕರು ಮಾಲೀಕರಲ್ಲಿ ಏನಾಗಿದೆ ಅಂದರೆ ನಮಗೆ ಗ್ಯಾಸ್ ಕರೆಕ್ಟಾಗಿ ವಿತರಣೆ ಆಗ್ತಾ ಇಲ್ಲ. 3 ಬಂಕ್ ಇದೆ, 3 ಬಂಕಿಗೂ ಇಷ್ಟ ಬಂದಾಗೆ ಗ್ಯಾಸ್ ತರಿಸ್ತಾ ಇದ್ದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು ಹಾಕಿದ್ದಾರೆ. ಒಂದರಲ್ಲಿ 136, ಒಂದರಲ್ಲಿ 120, ಒಂದು ಬಂಕಲ್ಲಿ 90 ರೂಪಾಯಿ. ಈ ರೀತಿ ಇವರು ರೇಟ್ ಮಾಡಿದ್ರೆ ನಾವು ಬಾಡಿಗೆಯಲ್ಲಿ ಹೊಡಿಯೋದು, ಸಾರ್ವಜನಿಕರ ಹತ್ರ ಎಲ್ಲಿ ಇಸ್ಕೊಳ್ಳೋದು, ಯಾವ ರೀತಿ ಜೀವನ ಹೆಂಗೆ ಸಾಗಿಸೋದು? ಇವರು ಗ್ಯಾಸ್ ಬಂತು ಅಂದರೆ ಒಂದಿನ ಅಲ್ಲೇ ವೇಸ್ಟ್ ಆಗುತ್ತೆ, ಅಲ್ಲಿ ಕ್ಯೂ ನಿಂತ್ಕೊಬೇಕು, ಗ್ಯಾಸ್ ಹಾಕ್ಕೊಬೇಕು. ಇದ್ರ ಬಗ್ಗೆ ಯಾರೇ ಆಗಲಿ, DC ಆಗಲಿ, SP ಆಗಲಿ, ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಯಾರೇ ಆಗಿರಲಿ ಇದ್ರ ಬಗ್ಗೆ ಚಕ್ಕರ್ ಎತ್ತುತ್ತಾ ಇಲ್ಲ. ಯಾವುದೇ ಒಬ್ಬರು ಮಿನಿಸ್ಟ್ರ್ ಆಗಲಿ, MP ಆಗಲಿ, MLA ಆಗಲಿ, ಯಾರೇ ಆಗಲಿ ಇದ್ರ ಬಗ್ಗೆ ಯಾರು ಚಕ್ಕರ್ ಎತ್ತುತ್ತಲ್ಲ. ಆಟೋ ಚಾಲಕರು ಮಾಲೀಕರಿಗೆ ಜೀವನ ಮಾಡೋದು ಭಾರಿ ಕಷ್ಟಕರವಾಗಿದೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಇವ್ರನ್ನ ಬಂಕವ್ರನ್ನ ಕರೆಸಿ ಏನಕ್ಕೆ ಈ ರೀತಿ ಆಗ್ತಾಯಿದೆ, ರೇಟ್ ಯಾಕೆ ಈ ರೀತಿ ಜಾಸ್ತಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಇತ್ಯರ್ಥ ಮಾಡಿ ನಮಗೆ ಕರೆಕ್ಟ್ ರೇಟಿಗೆ ಗ್ಯಾಸ್ ಕೊಡಿಸ್ಬೇಕು, ಹಾಗೂ ಕರೆಕ್ಟಾಗಿ ಗ್ಯಾಸ್ ತರಿಸ್ಬೇಕು. ರಾತ್ರಿ 8 ಗಂಟೆ ಆದರೂ ಸಾಕು ಗ್ಯಾಸ್ ನಾವು ಹಾಕಲ್ಲ, ನಮ್ಮ ಟೈಮ್ ಮುಗೀತು ಅಂತ ಉಡಾಫೆ ಮಾತಾಡ್ತಾ ಇದ್ದಾರೆ. ಬಂಕರು ಏಕವಚನವಾಗಿ ಮಾತಾಡ್ತಿದ್ದಾರೆ. ನಮಗೆಲ್ಲೂ ಇದು ಸಿಗ್ತಾ ಇಲ್ಲ. ಏನಪ್ಪ ಅಂದರೆ ಆಟೋ ಚಾಲಕರು ಮಾಲೀಕರು ಜೀವನದಲ್ಲಿ ಭಾರಿ ಕಷ್ಟ ಆಗ್ತಾ ಇದೆ. ಇಲ್ಲ ಅಂದರೆ ಸರ್ಕಾರದವರು ತಿಂಗಳಿಗೆ ನಮ್ಮ ಆಟೋ ಡ್ರೈವರ್ಗೆ 15,000 ರೂಪಾಯಿ ದುಡ್ಡು ಗೌರವಧನ ಕೊಡಬೇಕಾಗುತ್ತೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕನ್ನಡ ಸೇನೆಯ PC ರಾಜೇಗೌಡ ನೇತೃತ್ವದಲ್ಲಿ ಮತ್ತು ಜಯಪ್ರಕಾಶ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ
ನಾವು ಭೇಟಿ ಮಾಡ್ಬೇಕಂತ ಬಂದಿದ್ದು. ADC ಅವ್ರನ್ನ ಭೇಟಿ ಮಾಡೋದು ಉದ್ದೇಶ ಇಷ್ಟೇ. ಏನಿವತ್ತು ಇರಾನ್ ಅಮೇರಿಕ ವಾರ್ ನಡೀತಾ ಇದೆ, ಇದರ ಇದರ ಏನು ದುಷ್ಪರಿಣಾಮ ಅದರಲ್ಲಿ ಆಟೋ ಗ್ಯಾಸ್ ಮೇಲೆ ಕೂಡ ಬಿದ್ದಿದೆ. ಇಲ್ಲೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಜೊತೆಗೆ ಇದ್ರೂ ಕೂಡ ಚಿಕ್ಕಮಗಳೂರಲ್ಲಿ 2 ಬಂಕ್ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. 3 ಬಂಕ್ ಇದೆ. ಅಲ್ಲಿ ವೇರಿಯೇಷನ್ ಮಾಡ್ತಾರೆ. ಈ ಮನಸೋ ಇಚ್ಛೆ ರೇಟನ್ನು ಫಿಕ್ಸ್ ಮಾಡಿದರೆ ಇದಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಅದು ಆಟೋದವರಿಗೆ ಸಿಗೋದೇ ದುಡಿಯೋದೇ ಕಷ್ಟ, ಭಾರಿ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದರೆ ಆಟೋ ಕೂಡ ಜಾಸ್ತಿ ಇರೋದ್ರಿಂದ, ಪ್ರೈವೇಟ್ ವೆಹಿಕಲ್ ಜಾಸ್ತಿ ಆಗಿರೋದ್ರಿಂದ ತುಂಬ ಅವ್ರ ಕಷ್ಟ ನಿರ್ವಹಣೆ ಮಾಡೋದೇ ಕಷ್ಟ ಆಗಿದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಇಲ್ಲಿಯ ಕ್ಷೇತ್ರದ ಮಾನ್ಯ ಶಾಸಕರ ತಮ್ಮಯ್ಯನವರು, ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ ಸಾಹೇಬರು ಕೂಡ ತಕ್ಷಣ ಕೂಡಲೇ ಏನೇನಾಗಿದೆ ಅಂತೇಳಿ, ಮತ್ತು ಫುಡ್ ಆಫೀಸರು ಕೂಡ ಇದಕ್ಕೆ ಎಂಟ್ರಿ ಆಗಿ ತಕ್ಷಣ ಬಗೆಹರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಆಟೋ ಮಾಲೀಕರು ಚಾಲಕರನ್ನು ಕರೆಸ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡಬೇಕಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ತಕ್ಷಣ ಬಗೆಹರಿಬೇಕಂತೇಳಿ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಕ್ತಾರರಾದ ಹುಣಸೆಮಕ್ಕಿ ಲಕ್ಷ್ಮಣ್, ಶಕೀಬ್, ಮುರುಗೇಶ್, ವಿಶ್ವ, ಪಾಲಾಕ್ಷ, ನವೀನ್, ಶಂಕರೇಗೌಡ ಉಪಸ್ಥಿತರಿದ್ದರು.